ಆಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಪ್ರಿಯಾಂಕಾ ಭೀಮಣ್ಣ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನಿಂದ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನಿಂದ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಜೂನ್ 3 ಅಂದ್ರೆ ಇವತ್ತು ಸ್ಪೆಷಲ್ ಡೇ, ಯಾಕಂದ್ರೆ ಇವತ್ತು ನಮ್ಮ ಅಕ್ಕನ ಬರ್ತ್ಡೇ. ಸೊ ಇವತ್ತಿನ ದಿನಾಚರಣೆ ವಿಡಿಯೋಸ್ ನ ತೋರಿಸ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂಡ್ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್ ಪ್ರಿಯಾಂಕಾ ಭೀಮಣ್ಣ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಕ್ಕಂದು ಬರ್ತ್ಡೇ ಇದ್ದ ಕಾರಣ ಗುಲ್ಬರ್ಗ ಹೋಗಿ ಊಟ ಮಾಡಿದ್ರೆ ಆಯ್ತು ಅಂತ ಮಾಡಿದ್ವಿ. ಅಲ್ಲಿ ಒಂದ್ ಸ್ವಲ್ಪ ಕೆಲಸ ಇರೋದ್ ಕಾರಣ ಹಂಗೆ ಅಲ್ಲಿ ಊಟ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಸೆಲೆಬ್ರೇಷನ್ ಮಾಡಿದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಮನೆಗ್ ಬಂದು ಮಾಡ್ಬೇಕನ್ನೋದು ಒಂದು ಪ್ಲಾನ್ ಐತಿ. ಸೊ ನಾವ್ ಈ ತರ ಫ್ಯಾಮಿಲಿ ಕೂಡಿ ಉಣೋದು ತುಂಬಾ ರೇರ್ ಅದು. ಸೊ ನಮ್ಮ ಪಪ್ಪ ನಮ್ಮ ಮಮ್ಮಿ ಇಬ್ರು ಜೊತೆಗೆ ಇದ್ದು ಉಣೋದು ಸ್ವಲ್ಪ ರೇರ್. ಆದ್ರೆ ನಮ್ಮ ಪಪ್ಪ ಅಂತೂ ಕೆಲ್ಸದ ಟೈಮ್ನಾಗ ಒಟ್ಟ ಬರಲ್ಲ. ಸೊ ಇವತ್ತು ಅವ್ರಿಗೆ ಫ್ರೀ ಅದ. ಸೊ ಗೈಸ್ ಇವಾಗ ರೆಡಿ ಆಗಿ ಬಂದೆ. ಆಗಳೇನೆ ರೆಡಿ ಆಗಿರ್ಲಿಲ್ಲ, ನಾನು ಜಸ್ಟ್ ಕೂಗುಲಿನ ಹಸಿದು ಅಂತ ಇನ್ನ ಏನೋ ರೆಡಿ ಮಾಡ್ಕೊಂಡಿರ್ಲಿಲ್ಲ. ಸೊ ಇವಾಗ ರೆಡಿ ಆಗಿದೀವಿ. ಇವಾಗ ಸ್ವಲ್ಪ ಪ್ಲಾನ್ ಚೇಂಜ್ ಆಯ್ತು. ಇವತ್ತು ನಾನು ನಮ್ಮ ಮಮ್ಮಿ ಇಬ್ರೇ ಹೋಗೋದು ಬಂತು. ಯಾಕಂದ್ರೆ ನಮ್ಮ ಅಣ್ಣಂದ ಏನೋ ಸ್ವಲ್ಪ ಕೆಲ್ಸ ಅದ ಅಂತ ಅವನು ಒಲ್ಲ ಅಂತಂದ. ಇಲ್ಲೇ ಸೆಲೆಬ್ರೇಷನ್ ಮಾಡೋ ಮನೆಗ್ ಬಂದು ನೀವು ಜಸ್ಟ್ ಹೋಗ್ ಬರ್ರಿ ಇಬ್ರು ಅಂತಂದ್ರಿ. ಅಂಡ್ ಮಾರ್ನಿಂಗ್ಗೆ ನಮ್ಮ ಪಪ್ಪ ನಮ್ಮ ಅಕ್ಕ ಇಬ್ರು ಮಾರ್ನಿಂಗೇ ಹೋಗಿದ್ರು. ಅವ್ರದ್ದು ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಹಾಸ್ಪಿಟಲ್ದ ಏನೋ ಕೆಲಸ ಇತ್ತು. ಸೊ ಅದು ಮುಗಿಸ್ಕೊಂಡು ನಿಮ್ಗೆ ಫೋನ್ ಮಾಡ್ತೀವಿ ಅವಾಗ ಬರ್ರಿ ಅಂತಂದ ಹೇಳಿದ್ರು. ಸೊ ಇವಾಗ ಫೋನ್ ಮಾಡಿದಾರ. ಈಗ ನಾನು ನಮ್ಮ ಮಮ್ಮಿ ಇಬ್ರೇ ಹೋಗ್ಬೇಕೀಗ. ಅಲ್ಲಿ ಹೋಗಿ ಏನಾರ ಒಂದ್ ಸ್ವಲ್ಪ ತಗೊಂಡು ಅಂಡ್ ಊಟ ಗೀಟ ಮಾಡ್ಕೊಂಡು ಬಂದು ಇಲ್ಲಿ ಸೆಲೆಬ್ರೇಷನ್ ಮಾಡ್ಬೇಕು. ನೋಡುವ ಹೆಂಗಾಗ್ತದಂತ. ಸೊ ಇವತ್ತರ ಇಷ್ಟೇ. ಇನ್ನ ಪೊನಿಟೇಲ್ ಹಾಕೋಬೇಕಿಲ್ಲ, ಜಸ್ಟ್ ರೆಡಿ ಆಗಿದ್ದೀನಿ ನಿಮ್ಗ. ಸೇರಿದಾಗ ಊಟ ಮಾಡೋದಿರ್ತವಲ್ಲ, ಅದೇ ಬಹಳ ಒಂದು ಖುಷಿ. ಯಾಕಂದ್ರೆ ನಮ್ಮ ಪಪ್ಪ ಅವರು ಬರಲ್ಲ, ಒಟ್ಟ ಅವ್ರಿಗೆ ಕೆಲಸ ಇರ್ತದ, ಬಿಸಿ ಇರ್ತಾರ ಅಂತ ಅವ್ರು ಬರಲ್ಲ. ಅವ್ರು ಬರ್ಲಿಲ್ಲ ಅಂದ್ರೆ ನಮ್ಮ ಮಮ್ಮಿ ಬರಲ್ಲ, ಈ ತರ ಮಾಡ್ತಾರೆ. ಸೊ ಅದಕ್ಕೆ ಇವತ್ತು ಅವ್ರದ್ದು ಫ್ರೀ ಐತಿ ಟೈಮ್. ಅಂದ್ರೂ ಅವ್ರು ಹೇಳಿದಾರೆ ಇನ್ನ 3 ತನ ನಂಗೆ ಟೈಮ್ ಇಲ್ಲ, ಜಲ್ದಿ ಬಂದ್ಬಿಡ್ಬೇಕಂತ ಹೇಳಿದಾರೆ ಅವ್ರು. ಅಂದ್ರೂ ಇಲ್ಲಿ ಅಂತ ಪಾಪ ನಮ್ ಸಲಿಂದ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಲಾತಾರ ಇವತ್ತು. ಸೊ ಎಷ್ಟೋ ದಿವಸ ಆದ್ಮೇಲೆ ಹೊಂಟಿವಿ, ಅದೇ ಸ್ವಲ್ಪ ಖುಷಿ. ಅದ್ರ ಸಲಿಂದ ಈಗ ವ್ಲಾಗ್ ಮಾಡ್ಲಾತೀನಿ, ಸ್ವಲ್ಪ ಮೆಮೊರಿ ಆಗಿರ್ತದೆ ಅಂತ. ಸೊ ಎಸ್. ಸೊ ನಮ್ಮ ಮಮ್ಮಿನೂ ರೆಡಿ ಆಗ್ಯಾರ. ನಮ್ಮ ಮಮ್ಮಿಗೆ ತೋರಿಸ್ತೀನಿ ಅಂತ. ನಮ್ಮ ಮಮ್ಮಿಗೆ ಹೇಳೇ ಇಲ್ಲ ನಾ ಏನೋ ಯೂಟ್ಯೂಬ್ ಚಾನಲ್ ವ್ಲಾಗ್ ಸ್ಟಾರ್ಟ್ ಮಾಡಿ ಮಮ್ಮಿ ಅಂತ. ಸೊ ಅವರಿಗೆ ವಿಶ್ ಮಾಡ್ತಾರ ಅವರು, ನೋಡೋ ಬರ್ರಿ. ಸೊ ಅವ್ರಿಗೆ ಹೇಳೇ ಇಲ್ಲ ನಾನು, ಅವ್ರಿಗೆ ಹೇಳ್ದಂಗ ಹೋಯ್ತು. ಅವರು ಒಂದೆರಡು ಮಾತಾಡ್ತಾರ, ನೋಡಮ್. ಅವ್ರು ಜಾಸ್ತಿ ಮಾತಾಡಲ್ಲ, ಜಾಸ್ತಿ ಶೈ ಆಗ್ತಾರ. ಇಲ್ಲೇ ಇದಾರ ಮಮ್ಮಿ. ಇವತ್ ನಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಕಂಗ್ರ್ಯಾಚುಲೇಷನ್ಸ್ ಹೇಳಿ. ಪ್ರಿಯಾಂಕಾ ಭೀಮಣ್ಣ ಯೂಟ್ಯೂಬ್ ಚಾನಲ್. ಸೊ ಈಗ ಹೊಂಟಿವಿ. ಇಲ್ಲಿ ನಮ್ಮ ಮಮ್ಮಿಯರ. ಮಮ್ಮಿ ಹಾಯ್ ಮಾಡ್. ಇವಾಗ ನಾನು ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಅವಾಗ್ಲೇ ಅಂದ್ರು ಅವ್ರು. ಆದ್ರೆ ನನ್ನ ಸ್ಟೋರೇಜ್ ಇತ್ತು ಫುಲ್, ಅದು ಬಂದು ವಿಡಿಯೋನೇ ಆಗಿಲ್ಲ. ಎಷ್ಟು ಬಿಸಿಲು ಅಂದ್ರ ಅಷ್ಟು ಬಿಸಿಲು. ಕೆಳಬಾಳದ ಈ ಬಿಸಿಲಾಗಿ ಹೆಂಗ್ ಹೋಗಿ ವಾಪಸ್ ತರ್ಬೇಕಂತ. ಕಾರ್ ಇದ್ದಿತ್ತಂದ್ರೆ ಚಲೋ ಆಗ್ತೈತಿ. ಕಾರ್ ಇಲ್ಲ ನಮ್ಮ ಮನ್ಯಾಗ, ಅದೊಂದೇ ಮಿಸ್ ಬರ್ತದೆ. ಸದ್ಯದಲ್ಲೇ 1 ಇಯರ್ ಒಳಗ, ಈ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಪಕ್ಕ ಗ್ಯಾರಂಟಿ ಕಾರ್. ನಮ್ಮ ಮಮ್ಮಿ ಸೀರೆ ನೋಡಿ ಎಷ್ಟು ಚಂದ ಕಾಣತ್ತು, ಬ್ಲ್ಯಾಕ್ ಕಲರ್. ಅವ್ರಿಗೆ ಬ್ಲ್ಯಾಕ್ ಅಂದ್ರೆ ಇಷ್ಟ ಅಲ್ಲ, ಎಲ್ಲಾ ಮಮ್ಮಿದವ್ರಿಗೆ ಬ್ಲ್ಯಾಕೇ ಇಷ್ಟ ಅನ್ಸುತ್ತೆ ಮೇ ಬಿ. ಅದಕ್ಕೆ ಅವ್ರು ಎಷ್ಟೇ ಚಂದ ಸೀರೆ ಇಟ್ಕೊಂಡಾರ ಬ್ಲ್ಯಾಕ್ ಕಲರ್. ಅದ್ರಾಗ ಅವ್ರಿಗೆ ಆ ಡಿಸೈನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ. ಅದಕ್ಕೆ ಅದೇ ಡಿಸೈನ್ ಆರ್ಡರ್ ಮಾಡಿ ತರಿಸ್ಕೊಂಡು ಹೊಲ್ಸ್ಕೊಂಡು ಈಗ ಇಟ್ಕೊಂಡಾರ, ಚಂದ ಕಾಣತ್ತಾರ. ಇಷ್ಟು ಬೋಳ್ನಾತದಲ್ಲ ಚಿಬ್ಬು, ಹೆಂಗ್ ಮಾಡ್ಬೇಕು? ಕರ್ಕೊಂಡು ಹೋಗಮೇನ್ ಅದಕ್ಕೂ ಕಾರ್ ಇದ್ರೆ ಕರ್ಕೊಂಡು ಹೋಗ್ತಿದ್ವಿಲ್ಲ. ಚಿಬ್ಬು ಅಷ್ಟು ಬೋಳ್ನಾತದದು, ಅದಕ್ಕೆ ಬಿಟ್ಟು ಹೊಂಟಿವಂತ. ನಮ್ಮ ಮನ್ಯಾಗ ಪಕ್ಷಿಗಳು ಇದ್ರೆ ಇದೇ ತರ ನೋಡಿ. ಆಗಮ್ಮ ಇನ್ನೊಂದ್ ಹತ್ರ ಒಳಗ ಐತಿದು, ಇದು ಹೊರಗೆ ಇಲ್ಲ. ಎರಡು ಜೊತೆ ಕೂಡಿಸಿದ್ರೆ ಫೈಟಿಂಗ್ ಆಡ್ತಾವಂತ. ಏನ್ ಮಮ್ಮಿ? ಆಲ್ ಓಲ್ಡ್ ಓಲ್ಡ್ ಓಲ್ಡ್. ಏ ಗಪ್ಪಮ್ಮ, ಆಯ್ತು ಇನ್ನೊಂದ್ 2 ತಾಸು 3 ತಾಸನ ಬರ. ಅವ್ರು ಆಡಿಸ್ತಿರಲ್ಲ, ನಮಗ್ ತಿನ್ಸ್ಲಕ್ ಕರ್ಕೊಂಡ್ ಬಂದ್ರಿ. ನಮ್ಮ ಪಪ್ಪ ಹೋದ್ರು ಗೈಸ್. ಅವ್ರದ್ದು ಟೈಮ್, ಕೆಲ್ಸದ ಟೈಮ್ ಜಾಸ್ತಿ ಆಯ್ತಂತ, ಅದಕ್ಕ ಹೋದ್ರು ಅವ್ರು. ಇವಾಗ ನಾವ್ ಇಷ್ಟೇ ಮಂದಿ ಗೈಸ್ ಈಗ ಗುಲ್ಬರ್ಗ ಬಂದಿವಿ. ನಮ್ಮ ದೊಡ್ಡಕ್ಕನ ಸಲಿಂದ ವೇಟಿಂಗು. ಇಲ್ಲಿ ನಮ್ಮ ಮಮ್ಮಿ ಅವರು ಕೂತಾರ. ಬಿಸಿಲು ಏನ್ ಮಮ್ಮಿ ಜಾಸ್ತಿ? ಹಾ, ಬಿಸಿಲು ಜಾಸ್ತಿ ಗುಲ್ಬರ್ಗ. ಕರೆ ಸಿಕ್ಕಾಪಟ್ಟೆನೆ ಐತಿ. ಇನ್ನಾನು ಕಮ್ಮಿ ಆಗಿಲ್ಲ. ಇನ್ನ ತಿರುಗಿ ಆಲ್ರೆಡಿ ಮೇ ಮುಗಿದು ಜೂನ್ ಸ್ಟಾರ್ಟ್ ಆದ್ರೆ ಇನ್ನಾನು ಕಮ್ಮಿ. ಮಳೆ ಬರ್ತಲ್ಲ, ಮಳೆ ಬಂದ್ರೆ ಜರ ಕಮ್ಮಿ ಆಗ್ತದೆ. ಹೌದು, ಕರೆ. ಮಳೆನೂ ಅಷ್ಟಕ್ಕಷ್ಟೇ, ಯಾವಾಗಾರ ಒಮ್ಮೆ ಅಷ್ಟೇ.
ಅದನ್ನೇನು ಜೋರಾಗಿ ಬರಲ್ಲ ಇದು ಭಾಳಕ್ಕೆ ಭಾಳ ಗೈಸ್ ನಮ್ಮ ಪಪ್ಪ ಊಟ ಮಾಡ್ಲಾರ್ದೆ ಹೋಗ್ಯಾರತ್ತ. ಇವಾಗ ನಮ್ಮ ಅಕ್ಕ ಹೇಳು ಅವರು ನಾನ್ ವೆಜ್ ತಿನ್ನಲ್ಲ, ಅವರು ಪ್ಯೂರ್ ವೆಜಿಟೇರಿಯನ್ಕಿಂತ ವೆಜಿಟೇರಿಯನ್ ಆ ಥರ ಅವರು. ಸೊ ನಮ್ಮ ಮಮ್ಮಿ ಅದಕ್ಕೆ ಬೈಲಾತ್ತಾರ ಅವ್ರು ಎದಕ್ಕೆ ಹೋದ್ರು ಹಂಗೆ ಅಂತ. ಅಂದರೆ ಈಗ ಟೈಮ್ ಆಯ್ತತ್ತ, ಅವ್ರ ಕೆಲಸ ಟೈಮ್ ಆಯ್ತತ್ತ, ಅಷ್ಟಕ್ಕೆ ಬಿಟ್ಟು ಹೋಗಿದ್ರು ಅವರು. ಸಲುವಾಗಿ ಏನು ಮಾಡ್ಕೊಲ್ಲ. ಮಕ್ಕಳು ಹೆಂಡತಿ ಇನ್ನೊಬ್ರು ಚಲೋ ಇರ್ಬೇಕು, ಇಷ್ಟೇ ವಿಚಾರ ಮಾಡ್ತಾರೆ. ಇಷ್ಟೇ ಅವ್ರದ್ದು. ಅದಕ್ಕೆ ಅವರು ನಾನ್ ವೆಜ್ ತಿನ್ನಲ್ಲ ಅನ್ನೋ ಒಂದೇ ರೀಸನ್ಗೆ ಅವರು ನಮಗೆ ತಿನ್ನಿರಿ ನೀವು ಸೆಲೆಬ್ರೇಟ್ ಮಾಡಿರಿ ಅಂತ ಹೇಳಿದ್ರು ಅವರು. ಅವ್ರು ನಿಂದ್ರ ಅಂತಂದ್ರೂ ಕೇಳಲ್ಲ ಆ ಥರ. ಅವರು ಬೇಡ ಪಾಪ ಹೋಗ್ಬೇಡ ಅಂತಂದ್ರೂ ಇನ್ನೊಮ್ಮೆ ಹೋಗ್ಬೇಕಂತ ನೋಡ್ಲತ್ತ. ಫೋನ್ ಏನು ಮಾಡತ್ತೀರಿ ನೀವು ನನಗಂತ. ಹೌದು ಮಮ್ಮಿ ಕ್ಲಿಯರ್ ಇದೆ. ಮನೆ ಮುಂದೆ ಇದು ಗೋಬಿ 65. ಅಷ್ಟು ಭಾಳ ಅಂದ್ರೆ ಎಣ್ಣೆ ಮಾಡಬೇಕು. ತನೀರೆ ಆಲೂ ಮತ್ತೆ ಹೆಲೋ ಗೈಸ್, ಇವಾಗ ಸೆಲೆಬ್ರೇಷನ್ ಮಾಡೋಕ್ಕೆ ಸ್ವಲ್ಪ ಹೋಗಲ್ಲ. ಯಾಕಂದರೆ ಕಾರಣಾಂತರಗಳಿಂದ ಸ್ವಲ್ಪ ನಮ್ಮ ಮಾಮಿ ಬಣ್ಣಿಗೆ ಬರಬೇಕು ಅನ್ನೋದು ರೀಸನ್ ಆಯಿತು. ಸೊ ಅದ್ರ ಸಲುವಾಗಿ ಇವತ್ತು ಅಲ್ಲೇ ಸ್ಟೇ ಮಾಡಬೇಕು ನಮ್ಮ ಮಾಮಿ ಮನೆಗೆ ಅಂತ ಹೇಳಿದ್ರು. ಸೊ ಇವತ್ತು ಇಲ್ಲೇ ಸ್ಟೇ ಮಾಡಿ ನಾಳೆ ಹೋಗಿದ್ರೆ ಆಯಿತು ಅಂತ ಮಾಡಿದ್ವಿ. ಸೊ ಕೇಕ್ ಅದು ಕಟಿಂಗ್ ಮಾಡಬೇಕಂತ ಪ್ಲ್ಯಾನಿಂಗ್ ಇತ್ತು, ಬಟ್ ಅದು ಸ್ವಲ್ಪ ಆಗಲಿಲ್ಲ. ಸೊ ಇವತ್ತಿನಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಒಂದು ಬರ್ಡೇ ಸೆಲೆಬ್ರೇಷನಿಂದ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಮಾಡಿ ನಿಮಗೇನು ಇಷ್ಟ ಆಗಿತ್ತು ಅಂದರೆ ಈ ವ್ಲಾಗ್. ಇದು ನನ್ನ ಫಸ್ಟ್ ವ್ಲಾಗ್, ಸೊ ಯಾವ ರೀತಿ ಬಂದಿರ್ತದೆ ಅಂತ ಗೊತ್ತಿಲ್ಲ. ಸೊ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾಂಕಾ ಭೀಮಣ್ಣ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇನ್ಸ್ಟಾಗ್ರಾಮ್ ಆಲ್ಸೋ ಫಾಲೋ ಮಾಡಿ ಪ್ರಿಯಾಂಕಾ ಭೀಮಣ್ಣ ಇನ್ಸ್ಟಾಗ್ರಾಮ್ ID ಅಕೌಂಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್.